ಪಹಲ್ಗಾಮ್ನಲ್ಲಿ ಪರಮ ಪಾಪಿಗಳ ಕ್ರೌರ್ಯ ನಡೆದಿದ್ದು ಭಾರತೀಯ ಸೇನೆಯಿಂದ ಲಷ್ಕರ್ ಉಗ್ರರು ಹಿಟ್ ಲಿಸ್ಟ್ನಲ್ಲಿದ್ದಾರೆ. ಭಾರತೀಯ ಸೇನೆಯಲ್ಲಿ ಈಗಾಗಲೇ 14 ಆಕ್ಟಿವ್ ಉಗ್ರರನ್ನ ಭಾರತೀಯ ಸೇನೆ ಈಗಾಗಲೇ ಗುರುತಿಸಿದೆ. 14 ಆಕ್ಟಿವ್ ಇರುವಂತಹ ಉಗ್ರರನ್ನ ಭಾರತೀಯ ಸೇನೆ ಗುರುತಿಸಿದ್ದು ಕಳೆದ 48 ಗಂಟೆಯಲ್ಲಿ 6 ಉಗ್ರರ ಮನೆಯನ್ನ ಉಡೀಸ್ ಮಾಡಿದ್ದು ಪಹಲ್ಗಾಮ್ನಲ್ಲಿ ಪರಮ ಪಾಪಿಗಳ ಕ್ರೌರ್ಯ ನಡೆದಿದ್ದು ಭಾರತೀಯ ಸೇನೆಯಿಂದ ಲಷ್ಕರ್ ಉಗ್ರರು ಹಿಟ್ ಲಿಸ್ಟ್ ಅಲ್ಲಿದ್ದಾರೆ. ಈಗಾಗಲೇ ಹಲವರ ಮನೆಯನ್ನ ಧ್ವಂಸ ಮಾಡಿದ್ದಾರೆ. 14 ಆಕ್ಟಿವ್ ಉಗ್ರರನ್ನ ಸೇನೆ ಈಗಾಗಲೇ ಗುರುತಿಸಿದ್ದು ಅದರಲ್ಲಿ 6 ಉಗ್ರರ ಮನೆಗಳನ್ನ ಉಡೀಸ್ ಮಾಡಿದೆ. ಅದು ಕೂಡ ಕೇವಲ 48 ಗಂಟೆಯಲ್ಲಿ. ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ 26 ಜನರು ಪ್ರಾಣವನ್ನೇ ಕಳೆದುಕೊಂಡ್ರು. ಭಯೋತ್ಪಾದಕರ ದಾಳಿಗೆ ಈಗ ಕಳೆದ 48 ಗಂಟೆಯಲ್ಲಿ 6 ಉಗ್ರರ ಮನೆಯನ್ನ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಅಟ್ಟಹಾಸವನ್ನ ಮೆರೆದಿದ್ದು ಪಹಲ್ಗಾಮ್ ದಾಳಿಯ ತನಿಖೆ ಎನ್ಐಎ ಹೆಗಲಿಗೆ ವಹಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಎನ್ಐಎಗೆ ಜವಾಬ್ದಾರಿಯನ್ನ ನೀಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಲಿರುವ ಎನ್ಐಎ ದಾಳಿಗೆ ಪ್ರತಿದಾಳಿ ಎಂಬಂತೆ ಈಗಾಗಲೇ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲು ಮುಂದಾಗಿದ್ದು 6 ಉಗ್ರರ ಮನೆಯನ್ನ ಉಡೀಸ್ ಮಾಡಿದ್ದು ಈಗ ಈ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ ದಾಳಿಯ ತನಿಖೆಯನ್ನ ಎನ್ಐಎ ಹೆಗಲಿಗೆ ನೀಡಲಾಗಿದೆ. ಎನ್ಐಎ ಟೀಮ್ಗೆ ವಹಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಎನ್ಐಎ ಅಧಿಕಾರಿಗಳಿಗೆ ಈ ಜವಾಬ್ದಾರಿಯನ್ನ ನೀಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಶುರು ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಉಗ್ರರ ದಾಳಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳಲು ಭಾರತ ಮುಂದಾಗಿದ್ದು ಪ್ರತಿಯೊಬ್ಬರ ಆಕ್ರೋಶಕ್ಕೆ ಪ್ರತಿಯೊಬ್ಬರ ನೋವಿಗೆ ಈ ದಾಳಿ ಕಾರಣವಾಗಿದೆ. ಈಗಾಗಲೇ ಪಹಲ್ಗಾಮ್ನಲ್ಲಿ 6 ಉಗ್ರರ ಮನೆಯನ್ನ ಜಮ್ಮು ಕಾಶ್ಮೀರದಲ್ಲಿ 6 ಉಗ್ರರ ಮನೆಯನ್ನ ಸೇನೆ ಧ್ವಂಸವನ್ನ ಮಾಡಿದ್ದು ಈಗ ಈ ದಾಳಿಗೆ ಸಂಬಂಧಪಟ್ಟಂತೆ ಪಹಲ್ಗಾಮ್ ದಾಳಿಯ ತನಿಖೆಯನ್ನ ಎನ್ಐಎ ಹೆಗಲಿಗೆ ನೀಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ತನಿಖೆಯನ್ನ ನಡೆಸೋದಕ್ಕೆ ಎನ್ಐಎ ಅಧಿಕಾರಿಗಳಿಗೆ ವಹಿಸಿದ್ದು ಕೇಂದ್ರ ಗೃಹ ಸಚಿವಾಲಯದಿಂದ ಈ ಜವಾಬ್ದಾರಿಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಕಳೆದ 48 ಗಂಟೆಯಲ್ಲಿ 6 ಉಗ್ರರ ಮನೆಯನ್ನ ಉಡೀಸ್ ಮಾಡಿದ್ದು ಇನ್ನು ಸಾಕಷ್ಟು ಜನರ ಲಿಸ್ಟ್ ಭಾರತೀಯ ಸೇನೆಯಲ್ಲಿ ಇದೆ. ಅವರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದು ಪ್ರತಿದಾಳಿಯನ್ನ ತೀರಿಸಿಕೊಳ್ಳಲು ಈಗಾಗಲೇ ಭಾರತ ಸನ್ನದ್ಧವಾಗಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಅಟ್ಟಹಾಸವನ್ನ ಮೆರೆದಿದ್ದು ಇದು ಪ್ರತಿಯೊಬ್ಬರ ಆಕ್ರೋಶಕ್ಕೆ ಪ್ರತಿಯೊಬ್ಬರ ಸಿಟ್ಟಿಗೂ ಕೂಡ ಕಾರಣವಾಗಿದೆ. ಹೀಗೆ ಪ್ರತಿದಾಳಿಯನ್ನ ತೀರಿಸಿಕೊಳ್ಳಲು ಭಾರತ ಈಗಾಗಲೇ ಮುಂದಾಗಿದ್ದು ಒಟ್ಟು ಈಗಾಗಲೇ 6 ಜನರ ಉಗ್ರರ ಮನೆಯನ್ನ ಧ್ವಂಸ ಮಾಡಿದೆ.